ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಾವು ಪ್ರತಿದಿನದಂತೆ ಈ ದಿನವೂ ಸಹ ತುಂಬ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಗಳೊಂದಿಗೆ ಮತ್ತು ಪ್ರಚಲಿತ ಪ್ರಶ್ನೆಗಳೊಂದಿಗೆ ಇವತ್ತು ನಾವೇನು ಮಾಡೋಣ ಅಂತ ಕೇಳಿದ್ರೆ ನೋಡೋಣ ಅಂತ ಹೇಳ್ತಾ ಅದರೊಂದಿಗೆ ಇವತ್ತೊಂದು ಕೊಟೇಶನ್ ಇದೆ. ಏನಪ್ಪ ಅಂತ ಕೇಳಿದ್ರೆ, ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ, ಎತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಈ ಮೂರೂ ತಿಳಿದವರಿಗೆ ಗೊತ್ತು ಜೀವನದ ಬೆಲೆ. ಯಾಕಂದ್ರೆ ಜೀವನ ಒಂದೇ ಸಲ ಹುಟ್ಟುತ್ತಾ, ಇದ್ರ ಬೆಲೆ ನಮಗೇನಾಗಬೇಕು ಗೊತ್ತಾಗಬೇಕು ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾ ಇವತ್ತು ಮೊದಲನೇ ಪ್ರಶ್ನೆ ನೋಡೋಣ. ಒಂದನೇದ್ದು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗೋದಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗೋದಿಲ್ಲ? ಎ, ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಒರಿಸ್ಸಾ, ಬಿ, ಗುಗಮಲ್ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ್, ಸಿ, ಮೊಲ್ಲೆಂ ರಾಷ್ಟ್ರೀಯ ಉದ್ಯಾನವನ ಗೋವಾ, ಡಿ, ಎಲ್ಲವೂ ಸರಿಯಾಗಿದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಗುಗ್ಮಲ್ ಉದ್ಯಾನವನ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ ಅಲ್ಲ. ಯಾವುದಂತ ಕೇಳಿದ್ರೆ ಅದು ಮಹಾರಾಷ್ಟ್ರ ಅಂತ ಸರಿ ಉತ್ತರ. ಯಾವುದ್ರಿ? ಮಹಾರಾಷ್ಟ್ರ ಸರಿ ಉತ್ತರ. ಹಾಗಾದ್ರೆ ಯಾವುದು ತಪ್ಪು? ರಾಜಸ್ಥಾನ ತಪ್ಪು. ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಒರಿಸ್ಸಾ, ಮೊಲೆಂ ರಾಷ್ಟ್ರೀಯ ಉದ್ಯಾನವನ ಗೋವಾ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ಗುಗಮಲ್ ರಾಷ್ಟ್ರೀಯ ಉದ್ಯಾನವನ. ಅದು ಯಾವುದಂತ ಕೇಳಿದ್ರ ಮಹಾರಾಷ್ಟ್ರ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮಹಾರಾಷ್ಟ್ರ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಕಂಡುಬರುವ ಏಕೈಕ ಕೋತಿ ಯಾವುದು? ಎ, ಗೊರಿಲ್ಲಾ, ಬಿ, ಚಿಂಪಾಂಜಿ, ಸಿ, ಹೋಲಾಕ್ ಗಿಬ್ಬನ್, ಡಿ, ಮ್ಯಾಂಡ್ರಿಲ್. ಪ್ರಶ್ನೆಗಳು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳಿವೆ. ಇದಕ್ಕೆ ಆಪ್ಷನ್ಸ್ ನೋಡೋಣ. ಸಿ, ಓಲಾಕ್ ಗಿಬ್ಬನ್ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಓಲಾಕ್ ಗಿಬ್ಬನ್ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಬಾಲವಿಲ್ಲದ ಓಲಾಕ್ ಗಿಬ್ಬನ್, ಇದಕ್ಕೆ ಬಾಲವೇ ಇಲ್ಲ. ಬಾಲವಿಲ್ಲದ ಓಲಾಕ್ ಗಿಬ್ಬನ್ ಭಾರತದಲ್ಲಿ ಕಂಡು ಬರುವ ಏಕೈಕ ಕೋತಿಯಾಗಿದೆ. ಇದು ಪೂರ್ವ ಬಾಂಗ್ಲಾದೇಶ, ಈಶಾನ್ಯ ಭಾರತ, ನೈಋತ್ಯ ಚೀನಾಕ್ಕೆ ಸ್ಥಳೀಯವಾಗಿದೆ. ಇದನ್ನ ವೆಸ್ಟರ್ನ್ ಓಲಾಕ್ ಗಿಬ್ಬನ್ ಮತ್ತು ಈಸ್ಟರ್ನ್ ಓಲಾಕ್ ಗಿಬ್ಬನ್ ಎಂದು ವರ್ಗೀಕರಿಸಲಾಗಿದೆ. ಈ ಎರಡೂ ಜಾತಿಗಳನ್ನ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸಂಸತ್ತಿನ ಅರ್ಥವನ್ನ ಸರಿಯಾಗಿ ವ್ಯಾಖ್ಯಾನಿಸುತ್ತದೆ? ಆಪ್ಷನ್ಸ್ ಎ, ಪ್ರಧಾನಮಂತ್ರಿ ಮತ್ತು ಇತರ ಮಂತ್ರಿಗಳು, ಆಪ್ಷನ್ಸ್ ಬಿ, ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ಇತರ ಮಂತ್ರಿಗಳು, ಸಿ, ಅಧ್ಯಕ್ಷರು, ರಾಜ್ಯಸಭೆ ಮತ್ತು ಲೋಕಸಭೆ, ಡಿ, ಅಧ್ಯಕ್ಷರು, ಮುಖ್ಯ ನ್ಯಾಯಾಧೀಶರು ಮತ್ತು ಲೋಕಸಭೆಯ ಸದಸ್ಯರು. ಓಕೆ, ಈಗ ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ನೋಡೋಣ. ಆಪ್ಷನ್ ಸಿ, ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ. ಈ ಮೂರೂ ಸೇರಿದ್ರೆ ಮಾತ್ರ ನಾವು ಸಂಸತ್ ಅಂತ ಕರಿತೀವಿ, ಪಾರ್ಲಿಮೆಂಟ್ ಅಂತ ಕರಿತೀವಿ. ಪಾರ್ಲಿಮೆಂಟ್ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತ ಕೇಳಿದ್ರೆ ಅದು 79ನೇ ವಿಧಿ ಭಾರತದ ಸಂಸತ್ತಿನ ಬಗ್ಗೆ ವಿವರಿಸುತ್ತದೆ. ಭಾರತದ ಸಂಸತ್ತಿನ ಬಗ್ಗೆ ವಿವರಿಸುವ ವಿಧಿ ಯಾವುದು ಅಂತ ಕೇಳಿದ್ರೆ ಅದು 79ನೇ ವಿಧಿ ಅನ್ನುವಂಥದ್ದು. ಯಾವ ದೇಶದ ಸಂಸದೀಯ ಮಾದರಿಯಿಂದ ತಂದೀವಿ ಅಂತ ಕೇಳಿದ್ರೆ ಅದನ್ನ ಬ್ರಿಟನ್ ಸಂಸದೀಯ ಮಾದರಿಯಿಂದ ನಾವೇನ್ ಮಾಡಿವಿ, ಅಳವಡಿಸ್ಕೊಂಡಿವಿ. ಭಾರತದ ಸಂಸತ್ತು ಭಾರತದ ಗಣರಾಜ್ಯದ ಸರ್ವೋಚ್ಚ ಶಾಸಕಾಂಗ ಸಂಸ್ಥೆಯಾಗಿದೆ. ಇದು ಭಾರತದ ರಾಷ್ಟ್ರಪತಿ ಎರಡೂ ಸದನಗಳು ಯಾವ್ದ್ರಿ? ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಒಳಗೊಂಡಿರ್ತಕ್ಕಂತಹ ದ್ವಿಸದನ ಶಾಸಕಾಂಗವಾಗಿದೆ. ರಾಜ್ಯಸಭೆಯನ್ನು ನಾವೇಂತ ಕರಿತೀವಿ? ರಾಜ್ಯಗಳ ಕೌನ್ಸಿಲ್ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರಿತೀವಿ. ಮತ್ತು ಲೋಕಸಭೆ ಜನರ ಮನೆ, ಕೆಳಮನೆ ಅಂತ ಕೂಡ ಕರಿತೀವಿ. ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಕರಿತೀವಿ. ಭಾರತೀಯ ಸಂಸತ್ತು ಕೆಳಗಿನ ಮೂರನ್ನ ಒಳಗೊಂಡಿರ್ತದೆ ಅಂತ ಕೇಳಿದ್ರೆ ಅದು ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ. ಲೋಕಸಭೆಯನ್ನ ಜನರ ಸದನ, ರಾಜ್ಯಸಭೆಯನ್ನ ಹಿರಿಯರ ಮನೆ ಅಂತ ಕರಿತೀವಿ. ಇದನ್ನ ಮೇಲ್ಮನೆ ಅಂತ ಕರೆದ್ರ ಇದನ್ನ ಕೆಳಮನೆ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. 4ನೇದು, ರಾಜ್ಯ ಶಾಸಕಾಂಗವು ಅಂಗೀಕರಿಸಿದ ನಂತರ ರಾಜ್ಯಪಾಲರು ಅವರಿಗೆ ಕಳಿಸಿದ ಮಸೂದೆಯ ಮೇಲೆ ಯಾವ ಕ್ರಮವನ್ನ ತೆಗೆದುಕೊಳ್ಳಬಹುದು?
ಒಂದು, ಮಸೂದೆಗೆ ಅವರ ಒಪ್ಪಿಗೆ ನೀಡಿ. 2, ಮಸೂದೆಗೆ ಅವರ ಒಪ್ಪಿಗೆಯನ್ನ ತಡೆ ಹಿಡಿಯಿರಿ. 3, ರಾಜ್ಯ ಶಾಸಕಾಂಗದ ಮರುಪರಿಶೀಲನೆಗಾಗಿ ಮಸೂದೆಯನ್ನ ಹಿಂತಿರುಗಿಸಿ. 4, ರಾಷ್ಟ್ರಪತಿಗಳ ಪರಿಗಣನೆಗೆ ಮಸೂದೆಯನ್ನ ಕಾಯ್ದಿರಿಸಿ. ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಏನ್ ಮಾಡಿ ಅಂತ ಕೇಳಿದ್ರ ಆರಿಸಿ ಬರೆಯಿರಿ ಅಥವಾ ಆಯ್ಕೆ ಮಾಡಿ ಅನ್ನುವಂಥದ್ದು. ಎ ಮೇಲಿನ ಎಲ್ಲ, ಬಿ ಕೇವಲ 1 ಮತ್ತು 4, ಸಿ ಕೇವಲ 1, 2, 4, ಡಿ ಕೇವಲ 3 ಮತ್ತು 4. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಏನಂತ ಕೇಳಿದ್ರ ಎ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಏನೇನು ಸರಿಯಾಗಿರ್ತಕ್ಕಂಥ ಉತ್ತರ? ಮಸೂದೆಗೆ ಅವರ ಒಪ್ಪಿಗೆ ನೀಡು, ಹೌದು. ಮಸೂದೆಗೆ ಅವರ ಒಪ್ಪಿಗೆ ತಡೆ ಹಿಡಿಯುವುದು. ನೆಕ್ಸ್ಟ್, ರಾಜ್ಯ ಶಾಸಕಾಂಗದ ಮರುಪರಿಶೀಲನೆಗಾಗಿ ಮಸೂದೆಯನ್ನ ಹಿಂತಿರುಗಿಸುವುದು, ಹೌದು. ರಾಷ್ಟ್ರಪತಿಗಳ ಪರಿಗಣನೆಗಾಗಿ ಮಸೂದೆಯನ್ನ ಕಾಯ್ದಿರಿಸುವುದು, ಹೌದು. ಇದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ, ರಾಜ್ಯ ಶಾಸಕಾಂಗವು ಅಂಗೀಕರಿಸಿದ ನಂತರ ಮತ್ತು ರಾಜ್ಯಪಾಲರಿಗೆ ಕಳಿಸಿದ ನಂತರ ಅವರು ಈ ಕೆಳಗಿನ ಕ್ರಮಗಳನ್ನ ಏನ್ ಮಾಡಬಹುದು? ತೆಗೆದುಕೊಳ್ಳಬಹುದು. ಎ ಮಸೂದೆಗೆ ಅವರ ಒಪ್ಪಿಗೆಯನ್ನ ನೀಡಿ. ಬಿ ಮಸೂದೆಗೆ ಅವರ ಒಪ್ಪಿಗೆಯನ್ನ ತಡೆ ಹಿಡಿಬಹುದು. ಸಿ ಮಸೂದೆಯನ್ನ ಹಿಂತಿರುಗಿಸಿ. ಅದು ಇದ್ದರೆ ಹಣದ ಮಸೂದೆ ಅಲ್ಲ ಅಂತ. ಅದು ಏನಾಗಿರ್ಬೋದು? ಹಣ ಮಸೂದೆ ಆಗಿರಬಾರ್ದು. ರಾಜ್ಯ ಶಾಸಕಾಂಗದ ಮರುಪರಿಶೀಲನೆಗೆ ಕಳಿಸಬಹುದು. 4ನೇದು, ರಾಷ್ಟ್ರಪತಿಗಳ ಪರಿಗಣನೆಗೆ ಮಸೂದೆಯನ್ನು ಏನ್ ಮಾಡೋದು? ಕಾಯ್ದಿರಿಸಬಹುದು. ಆದರೆ ಹಣದ ಮಸೂದೆಯನ್ನ ಏನ್ ಮಾಡೋಕ್ಕಾಗಲ್ಲ, ರಾಷ್ಟ್ರಪತಿಯವರು ಹಿಂದಿರುಗಿಸೋಕ್ಕಾಗಲ್ಲ. ಅರ್ಥ ಆಯ್ತಾ? ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಅವುಗಳ ಜಲಾನಯನ ಪ್ರದೇಶದ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. 1 ಸಬರಮತಿ, 2ನೇದ್ದು ಮಹಿ, 3ನೇದ್ದು ದಂದರ್, 4ನೇದ್ದು ಕಾಳಿ ನದಿ, 5ನೇದ್ದು ಶರಾವತಿ, 6ನೇದ್ದು ಭಾರತ್ ಪುಳ. ಕೆಳಗಿನ ಕೋಡ್ಗಳಿಂದ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ಎ ಸಬರಮತಿ, ಮಾಯಿ, ದಂದರ್, ಕಾಳಿ ನದಿ, ಶರಾವತಿ, ಭರತ್ಪುಳ. ಬಿ ಮಾಯಿ, ಸಬರಮತಿ, ಭರತಪುಳ, ಕಾಳಿ ನದಿ, ದಂದರ್, ಶರಾವತಿ. ಸಿ ಕಾಳಿ ನದಿ, ಶರಾವತಿ, ಭರತಪುಳ, ಸಬರಮತಿ, ಮಾಯಿ, ದಂದರ್. ಡಿ ಭಾರತಪುಳ, ಸಬರಮತಿ, ಮಾಯಿ, ಕಾಳಿ ನದಿ, ಶರಾವತಿ, ದಂದರ್. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಮಾಹಿ, ಸಬರಮತಿ, ಭರತಪುಳ, ಕಾಳಿ ನದಿ, ದಂದರ್, ಶರಾವತಿ. ಸಬರಮತಿ ಜಲಾನಯನ ಪ್ರದೇಶ ಎಷ್ಟೈತೆ ಅಂದ್ರ 21,674 ಐತಿ. ಮಾಯಿದ್ ಎಷ್ಟೈತಿ ಅಂತ ಕೇಳಿದ್ರ 34,842 ಐತಿ. ದಂದರ್ ಎಷ್ಟೈತಿ ಅಂತ ಕೇಳಿದ್ರೆ 2,770 ಇದೆ. ಕಾಳಿ ನದಿದು 5,179 ಇದೆ. ಶರಾವತಿ ನದಿದು 2,029 ಇದೆ. ಭಾರತಪುಳ ಅಂತ ಇರೋದು 5,397 ಇದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? 1 ಕೋಕೋಸ್ ಪ್ಲೇಟ್ ಮಧ್ಯ ಅಮೆರಿಕ ಮತ್ತು ಪೆಸಿಫಿಕ್ ಪ್ಲೇಟ್ ನಡುವೆ. 2ನೇದ್ದು ನಾಜ್ಕಾ ಪ್ಲೇಟ್ ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ಪ್ಲೇಟ್ ನಡುವೆ. 3ನೇದ್ದು ಅದು ಪ್ಯೂಜಿ ಆಗಬೇಕು, ಪ್ಯೂಜಿ ಆಗೈತಿ. ಪ್ಯೂಜಿ ಪ್ಲೇಟ್ ಆಸ್ಟ್ರೇಲಿಯಾದ ಈಶಾನ್ಯ. ಕೆಳಗೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಸರಿಯಾದ ಕೋಡನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಕೋಡನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಎ ಕೇವಲ 1 ಮತ್ತು 2, ಬಿ ಕೇವಲ 1, ಸಿ 1, 2 ಮತ್ತು 3, ಡಿ ಕೇವಲ 2 ಮತ್ತು 3. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಅದು ಏನಂತ ಕೇಳಿದ್ರ ಸಿ 1, 2, 3. 3 ಕರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ. 3 ಕರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ. ಏನೇನು? ಕಾಕೋಸ್ ಪ್ಲೇಟ್ ಮಧ್ಯ ಅಮೆರಿಕ ಮತ್ತು ಪೆಸಿಫಿಕ್ ಪ್ಲೇಟ್ ನಡುವೆ ಕಂಡು ಬರ್ತೈತಿ. ಮಧ್ಯ ಅಮೆರಿಕ ಮತ್ತು ಪೆಸಿಫಿಕ್ ಪ್ಲೇಟ್ ನಡುವೆ ಕಂಡು ಬರಂದ್ರೆ ನಾಜ್ಕಾ ಪ್ಲೇಟ್ ಬಂದು ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ಪ್ಲೇಟ್ ನಡುವೆ ಕಂಡು ಬರ್ತೈತಿ. ನೆಕ್ಸ್ಟ್ ಪ್ಯೂಜಿ ಪ್ಲೇಟ್ ಅಂದ್ರೆ ಇದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತೈತಿ. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಮೇಜರ್ ಪ್ಲೇಟ್ಗಳನ್ನ ನಾವು ಒಮ್ಮುಖಗೊಳಿಸುವುದರಿಂದ ಉಂಟಾಗುವ ಒತ್ತಡದಿಂದಾಗಿ ಹೆಚ್ಚಿನ ಸಣ್ಣ ಫಲಕಗಳು ರೂಪುಗೊಂಡವು. 7 ಪ್ರಮುಖ ಫಲಕಗಳಿದ್ರ ಉಳಿದವು ಏನಾಗಿ ಅಂತ ಕೇಳಿದ್ರೆ ಸಣ್ಣ ಫಲಕಗಳಾಗಿವೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. 19ನೇ ಶತಮಾನದ
ಕೊನೆಯ ದಶಕದಲ್ಲಿ ಈ ಕೆಳಗಿನ ಯಾವ ಸಮಸ್ಯೆಗಳ ಆಧಾರದ ಮೇಲೆ ಆರ್ಯ ಸಮಾಜವು ಎರಡು ಬಣಗಳಾಗಿ ವಿಭಜನೆ ಆಯಿತು? ಒಂದು, ಮಾಂಸಾಹಾರ ಮತ್ತು ಸಸ್ಯಾಹಾರ. ಎರಡನೇದು ಅಂಗೀಕೃತ ಮತ್ತು ಸಂಸ್ಕೃತ ಆಧಾರಿತ ಶಿಕ್ಷಣ. ಮೂರನೇದು ಧರ್ಮ ಪರಿವರ್ತನೆ ಮತ್ತು ಸುದ್ದಿ. ನಾಲ್ಕನೇದು ವೇದಗಳ ದೋಷರಹಿತತೆ. ಕೆಳಗಿನ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನ ಆರಿಸಿ ಬರೆಯಿರಿ ಅಥವಾ ಆಯ್ಕೆ ಮಾಡಿ. ಎ 1 ಮತ್ತು 2, ಬಿ 2 ಮತ್ತು 3, ಸಿ 3 ಮತ್ತು 4, ಡಿ 1 ಮತ್ತು 4. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾವುದಂತ ಕೇಳಿದ್ರೆ ಅದು 1 ಮತ್ತು 2 ಅನ್ನುವಂಥದ್ದು. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನ್ರಿ? 1 ಮತ್ತು 2 ಅನ್ನುವಂಥದ್ದು. 1 ಮತ್ತು 2. 1 ಮತ್ತು ಯಾವ್ದ್ರಿ? ಮಾಂಸಾಹಾರ ಮತ್ತು ಸಸ್ಯಾಹಾರ. ಅಂಗೀಕೃತ ಮತ್ತು ಸಂಸ್ಕೃತ ಆಧಾರಿತ ಶಿಕ್ಷಣ. ಇವೆರಡು ಕೂಡ ಸರಿಯಿರ್ತಕ್ಕಂಥ ಉತ್ತರ. ಆಹಾರ ಪದ್ಧತಿ ಮತ್ತು ಶಿಕ್ಷಣ ನೀತಿಯ ವಿಷಯದಲ್ಲಿ ಆರ್ಯ ಸಮಾಜವು ಎರಡು ಗುಂಪುಗಳಾಗಿ ವಿಭಜನೆ ಆಯಿತು. ಮೊದಲ ಗುಂಪು ಮಾಂಸಾಹಾರ ಮತ್ತು ಪಾಶ್ಚಿಮಾತ್ಯ ಶಿಕ್ಷಣದತ್ತ ಒಲವು ತೋರಿತು. ಇದು ಪಾಶ್ಚಿಮಾತ್ಯ ಶಿಕ್ಷಣದತ್ತ ಒಲವು ತೋರಿತು. ಆರ್ಯ ಸಮಾಜದ 10 ತತ್ವಗಳಲ್ಲಿ ಮಾಂಸ ತಿನ್ನುವ ಅಥವಾ ತಿನ್ನದೇ ಇರುವ ಉಲ್ಲೇಖವಿಲ್ಲ ಎಂಬುದು ಅವರ ವಾದವಾಗಿತ್ತು. ಮಹಾತ್ಮ ಹಂಸರಾಜ್ ನಾಯಕರಾಗಿದ್ದ ಕಾಲೇಜ್ ಪಾರ್ಟಿಯ ನೇತೃತ್ವದಲ್ಲಿ ಈ ಗುಂಪು ಇತ್ತು. ಎರಡನೇ ಗುಂಪು ಕಟ್ಟುನಿಟ್ಟಾದ ಸಸ್ಯಾಹಾರ ಮತ್ತು ಗುರುಕುಲ ಶಿಕ್ಷಣದ ಬಗ್ಗೆ ಒಲವು ತೋರಿತು. ಈ ಗುಂಪಿನ ನೇತೃತ್ವವನ್ನ ಸ್ವಾಮಿ ಶ್ರದ್ಧಾನಂದರು ವಹಿಸಿದ್ದರು. ಮಹಾತ್ಮ ಹಂಸರಾಜ್ ಲಾಹೋರ್ನಲ್ಲಿ ಓರಿಯೆಂಟಲ್ ಆಂಗ್ಲೋ ವೇದಿಕ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರ. ಓರಿಯೆಂಟೆಡ್ ಆಂಗ್ಲೋ ವೇದಿಕ್ ಕಾಲೇಜ್ ಆಗಬೇಕದು. ಓರಿಯೆಂಟೆಡ್ ಆಂಗ್ಲೋ ವೇದಿಕ್ ಕಾಲೇಜನ್ನು 1886ರಲ್ಲಿ ಸ್ಥಾಪಿಸಿದರೆ ಸ್ವಾಮಿ ಶ್ರದ್ಧಾನಂದರು 1901ರಲ್ಲಿ ಹರಿದ್ವಾರದಲ್ಲಿ ಗುರುಕುಲ ಕಾಂಗ್ರಿ ವಿಶ್ವವಿದ್ಯಾಲಯವನ್ನ ಏನ್ ಮಾಡ್ತಾರೆ? ಸ್ಥಾಪಿಸಿದರು ಅನ್ನುವಂಥದ್ದು ಇದು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಬಳಸಲಾದ ಮಣಿಗ್ರಾಮಂ ಪದದ ಸರಿಯಾದ ಅರ್ಥವು ಯಾವುದು ಅಂತ ಕೇಳ. ಎ ಹಳ್ಳಿಗಳ ಸಂಘ, ಬಿ ವಿವಿಧ ಮಾರುಕಟ್ಟೆಗಳ ಸಂಕೀರ್ಣ, ಸಿ ವ್ಯಾಪಾರಿಗಳ ಸಂಘ, ಡಿ ಸಣ್ಣ ಹಳ್ಳಿಯಲ್ಲಿ ಆಡಳಿತದ ಘಟಕ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ವ್ಯಾಪಾರಿಗಳ ಸಂಘ. ಮಣಿಗ್ರಾಮಂ ಗಿಲ್ಡ್ ಒಂದು ಸ್ಥಳೀಯ ವ್ಯಾಪಾರಿ ಸಂಸ್ಥೆಯಾಗಿತ್ತು. ಏನಾಗಿತ್ತು ಅಂತ ಕೇಳಿದ್ರೆ ಅದು ಒಂದು ಸ್ಥಳೀಯ ವ್ಯಾಪಾರಿ ಸಂಸ್ಥೆಯಾಗಿತ್ತು. ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ಕೇರಳದ ಕರಾವಳಿಯಲ್ಲಿ ಮೊದಲು ಕಾಣಿಸಿಕೊಂಡಿತು. ಇದೇನ್ ಮಾಡಿತು? ಮೊದಲು ಕಾಣಿಸಿತು. ಅರ್ಮನ್ ಗುಂಡರ್ ಪ್ರಕಾರ ಮಣಿಗ್ರಾಮಂ ಜನರು ಸಿರಿಯನ್ ಕ್ರಿಶ್ಚಿಯನ್ ವ್ಯಾಪಾರಿಗಳ ವಂಶಸ್ಥರು. ಅವರನ್ನು ತಮಿಳು ಶೈವ ಕವಿ ಮಾಣಿಕ್ಯ ವಾಸಾಗರ್ ಅವರು ಶೈವ ಧರ್ಮಕ್ಕೆ ಪರಿವರ್ತಿಸಿದರು. ಅವರು ಪಲ್ಲವ ಮತ್ತು ಚೋಳರ ಕಾಲದಲ್ಲಿ ತಮಿಳುನಾಡಿನಲ್ಲಿ ಕ್ರಮೇಣವಾಗಿ ಪ್ರವರ್ಧಮಾನಕ್ಕೆ ಬಂದರು ಮತ್ತು ನಂತರ ಆಗ್ನೇಯ ಏಷ್ಯಾದಲ್ಲಿ ಸಕ್ರಿಯವಾಗಿರುವ ಮೂಲಕ ಪ್ರಾದೇಶಿಕ ಪಾತ್ರವನ್ನ ಪಡೆದರು. ಈಗ ಮುಂದಿನ ಪ್ರಶ್ನೆ ನೋಡೋಣ. ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ಕೆಳಗಿನವರಲ್ಲಿ ಯಾರನ್ನ ಬ್ಯಾರಿಡ್ಸ್ ಎಂದು ಕರೆಯಲಾಗುತ್ತದೆ? ಎ ಕುಶಲಕರ್ಮಿಗಳು, ಬಿ ಸುಲ್ತಾನನ ಅಂಗರಕ್ಷಕರು, ಸಿ ರಾಜ್ಯದ ಖಜಾನೆಯ ಉಸ್ತುವಾರಿ ಅಧಿಕಾರಿ, ಡಿ ಗೋಡಾಚಾರರು ಅಥವಾ ಸುದ್ದಿ ವರದಿಗಾರರು. ಈ ಪ್ರಶ್ನೆಗೆ ಸರಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಡಿ ಪತ್ತೇದಾರಿ ಅಥವಾ ಸುದ್ದಿ ವರದಿಗಾರರು ಅಂತ ಕರಿತೀವಿ. ಬರೀದ್ ಇ ಮುಮಾಲಿಕ್ ಅವರು ಮಾಹಿತಿ ಮತ್ತು ಗುಪ್ತಚರ ವಿಭಾಗದ ಮುಖ್ಯಸ್ಥರಾಗಿದ್ದರು. ಸುಲ್ತಾನನ ಸಂಪೂರ್ಣ ವಿಶ್ವಾಸವನ್ನ ಅನುಭವಿಸಿದ ಒಬ್ಬ ಕುಲೀನನನ್ನು ಮಾತ್ರ ಮುಖ್ಯ ಬ್ಯಾರಿಡ್ ಆಗಿ ನೇಮಿಸಲಾಯಿತು. ಬರೀದ್ ಇ ಮುಮಾಲಿಕ್ ಸುಲ್ತಾನನ ಆಳ್ವಿಕೆಯಲ್ಲಿ ನಡೆಯುವ ಎಲ್ಲಾ ಮಾಹಿತಿಯನ್ನ ಇಟ್ಟುಕೊಳ್ಳಬೇಕಾಗಿತ್ತು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಗಪಟ ಸಾರ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಸೂಚಿಸುತ್ತದೆ? ಎ ತ್ಯಾಜ್ಯ ಭೂಮಿ, ಬಿ ಕಾಡು ಅಥವಾ ಅರಣ್ಯ ಭೂಮಿ, ಸಿ ವಾಸಯೋಗ್ಯ ಭೂಮಿ, ಡಿ ಹುಲ್ಲುಗಾವಲು ಭೂಮಿ. ಈ ಪ್ರಶ್ನೆಗೆ ಸರಿರ್ತಕ್ಕಂಥ ಉತ್ತರ ಯಾವುದಂತ ಕೇಳಿದ್ರೆ ಅದು ಹುಲ್ಲುಗಾವಲು ಭೂಮಿ.
ಗುಪ್ತರ ಕಾಲದ ಭೂಮಿಯನ್ನ ಈ ಕೆಳಗಿನ ಗುಂಪುಗಳಾಗಿ ವರ್ಗೀಕರಿಸಬಹುದು. ಕ್ಷೇತ್ರ ಅಂದ್ರ ಕೃಷಿ ಯೋಗ್ಯ ಭೂಮಿ. ಕಿಲ ಅಂತ ಹೇಳಿದ್ರ ಪಾಳು ಭೂಮಿ. ಕಿಲ ಅಂತ ಹೇಳಿದ್ರಿ ಏನ್ರಿ? ಪಾಳು ಭೂಮಿ. ಅಪ್ರಅಥ ಅಂದ್ರ ಕಾಡು ಅಥವಾ ಅರಣ್ಯ ಭೂಮಿ. ವಸ್ತಿ ಅಂದ್ರ ವಾಸಯೋಗ್ಯ ಭೂಮಿ. ಗಪಾತ ಸಾರ ಅಂದ್ರ ಹುಲ್ಲುಗಾವಲು ಭೂಮಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಮಾನವ ದೇಹದಲ್ಲಿ ವಿಸರ್ಜನೆಯು ಒಂದು ಪ್ರಮುಖ ಪ್ರಕ್ರಿಯೆ ಏಕೆ? ಒಂದನೇದು, ಇದು ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. 2, ರಾಸಾಯನಿಕ ಸಂಯೋಜನೆಯನ್ನು ನಿಯಂತ್ರಿಸುವ ಮೂಲಕ ದೇಹದ ಆಂತರಿಕ ಪರಿಸರವನ್ನ ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. 3ನೇದು, ಇದು ನಿರ್ಣಾಯಕ ಜೈವಿಕ ಅಣುಗಳ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತದೆ. 4ನೇದು, ಇದು ಆಹಾರ ಪದಾರ್ಥಗಳನ್ನ ಒಡೆಯುವ ಮೂಲಕ ಶಕ್ತಿಯನ್ನ ಉತ್ಪಾದಿಸುತ್ತದೆ. ಕೆಳಗಿನ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನ ಆರಿಸಿ ಬರೆಯಿರಿ. ಎ ಕೇವಲ 1 ಮತ್ತು 2, ಬಿ ಕೇವಲ 2 ಮತ್ತು 3, ಸಿ ಕೇವಲ 1, 2 ಮತ್ತು 3, ಡಿ ಕೇವಲ 1, 2, 3 ಮತ್ತು 4. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಪ್ಪಾ ಅಂತ ಹೇಳಿದ್ರ ಅದು 1 ಮತ್ತು 2 ಅನ್ನುವಂಥದ್ದು ಸರಿಯಿರ್ತಕ್ಕಂಥ ಉತ್ತರ. ಯಾವುದು 1 ಮತ್ತು 2? ಇದು ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದು ಹಾಕಲು ಸಹಾಯ ಮಾಡುತ್ತದೆ. ಹೌದು, ಇದು ಸರಿಯಾಗಿರ್ತಕ್ಕಂಥದ್ದು. 2ನೇದು, ರಾಸಾಯನಿಕ ಸಂಯೋಜನೆಯನ್ನು ನಿಯಂತ್ರಿಸುವ ಮೂಲಕ ದೇಹದ ಆಂತರಿಕ ಪರಿಸರವನ್ನ ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ವಿಸರ್ಜನೆಯು ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ, ಏಕೆಂದರೆ ಇದು ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನ ತೆಗೆದುಹಾಕುತ್ತದೆ. ಇದು ದೇಹದಿಂದ ತ್ಯಾಜ್ಯ ಉತ್ಪನ್ನ ತೆಗೆದುಹಾಕುತ್ತದೆ. ರಕ್ತ ಇತರ ದೈಹಿಕ ದ್ರವಗಳ ರಾಸಾಯನಿಕ ಸಂಯೋಜನೆಯನ್ನು ನಿಯಂತ್ರಿಸುವ ಮೂಲಕ ದೇಹದ ಆಂತರಿಕ ಪರಿಸರವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ನಿರ್ಣಾಯಕ ಜೈವಿಕ ಅಣುಗಳ ಸಂಶ್ಲೇಷಣೆಯಲ್ಲಿ ಸಹಾಯ ಮಾಡೋದಿಲ್ಲ ಅಥವಾ ಆಹಾರ ಪದಾರ್ಥಗಳನ್ನು ಒಡೆಯುವ ಮೂಲಕ ಶಕ್ತಿಯನ್ನ ಉತ್ಪಾದಿಸೋದಿಲ್ಲ. ಇದು ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್. 3ನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವು ಕ್ರಮವಾಗಿ ಚಯಾಪಚಯ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸತಕ್ಕಂಥ ಪ್ರಕ್ರಿಯೆಗಳಾಗಿವೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಆದಾಯ ಕೊರತೆಯನ್ನ ನಿಗ್ರಹಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾಗಿರುತ್ತದೆ? 1, ಸಬ್ಸಿಡಿ ಮೇಲಿನ ವೆಚ್ಚವನ್ನ ಕಡಿತಗೊಳಿಸುವುದು. 2ನೇದು, ಸಾಮಾಜಿಕ ವೆಚ್ಚಗಳನ್ನು ಕಡಿತಗೊಳಿಸುವುದು. 3ನೇದು, ಆಮದು ನಿಯಂತ್ರಣವನ್ನ ಏರುವುದು. ಕೆಳಗಿನ ಕೋಡ್ಗಳಿಂದ ಸರಿಯಾದ ಆಯ್ಕೆಗಳನ್ನ ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಎ ಕೇವಲ 1 ಮತ್ತು 2, ಬಿ ಕೇವಲ 2 ಮತ್ತು 3, ಸಿ ಕೇವಲ 1 ಮತ್ತು 3, ಡಿ ಕೇವಲ 1, 2 ಮತ್ತು 3. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ 1 ಮತ್ತು 2 ಅನ್ನುವಂಥದ್ದು ಸರಿಯಿರ್ತಕ್ಕಂಥ ಉತ್ತರ. ಆದಾಯದ ಸ್ವೀಕೃತಿಗಳನ್ನ ಹೆಚ್ಚಿಸುವ ಮೂಲಕ ಅಥವಾ ಆದಾಯದ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ. 1, ಹೆಚ್ಚಿಸುವ ಮೂಲಕ ಅಥವಾ ಆದಾಯ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ಸರ್ಕಾರವು ಆದಾಯದ ಕೊರತೆಯನ್ನ ನಿಗ್ರಹಿಸಬಹುದು. ಸಾಮಾಜಿಕ ವೆಚ್ಚಗಳು ಮತ್ತು ಸಬ್ಸಿಡಿಗಳಲ್ಲಿನ ಕಡಿತದಿಂದ ಆದಾಯದ ವೆಚ್ಚವನ್ನ ಕಡಿಮೆ ಮಾಡಬಹುದು. ಏನೇನ್ ಮಾಡಬಹುದು? ಸಾಮಾಜಿಕ ವೆಚ್ಚಗಳು, ಸಬ್ಸಿಡಿಗಳಲ್ಲಿನ ಕಡಿತದಿಂದ ಏನ್ ಮಾಡಬಹುದು ಅಂತ ಕೇಳಿದ್ರ ಆದಾಯದ ವೆಚ್ಚವನ್ನ ಕಡಿಮೆ ಮಾಡಬಹುದು. 2 ಮಾರ್ಗಗಳು ತಮ್ಮದೇ ಆದ ಆರ್ಥಿಕ ಮತ್ತು ರಾಜಕೀಯ ಶಾಖೆಗಳನ್ನು ಹೊಂದಿರೋದ್ರಿಂದ FRBM ಕಾಯ್ದೆ, FRBM ಆಕ್ಟ್ ಕಾಯ್ದೆಯ ಪ್ರಕಾರ ಸರ್ಕಾರವು ಸಾಧಿಸಬೇಕಾದದ್ದನ್ನ ಎಂದಿಗೂ ಸಾಧಿಸಲು ಸಾಧ್ಯವಾಗಲಿಲ್ಲ ಅನ್ನುವಂಥದ್ದು ಈ ಪ್ರಶ್ನೆಗೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಬೂಕರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ಎ ಕಿರಣ್ ದೇಸಾಯಿ, ಬಿ ಸಲ್ಮಾನ್ ರಸ್ತಿ, ಸಿ ಅರವಿಂದ್ ಅಡಿಗ, ಡಿ ಅರುಂಧತಿ ರಾಯ್. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಸಲ್ಮಾನ್ ರಸ್ತಿ ಅಂತೇಳಿ. ಬಿ ಸಲ್ಮಾನ್ ರಸ್ತಿ. ಸಲ್ಮಾನ್ ರಸ್ತಿಯವರು ತಮ್ಮ ಮಿಡ್ ನೈಟ್ ಚಿಲ್ಡ್ರನ್ ಪುಸ್ತಕಕ್ಕಾಗಿ ಬುಕ್ಕರ್ ಪ್ರಶಸ್ತಿಯನ್ನ ಪಡೆದ ಮೊದಲ ಭಾರತೀಯನಾಗಿದ್ದಾನೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಯಾವ ಕೇಂದ್ರ ಸಚಿವಾಲಯವು ಸಾತಿ ಪೋರ್ಟಲ್ ಅನ್ನ ಪ್ರಾರಂಭಿಸಿತು? ಎ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಬಿ ಶಿಕ್ಷಣ ಸಚಿವಾಲಯ, ಸಿ MSME ಸಚಿವಾಲಯ, ಡಿ ಹಣಕಾಸು ಸಚಿವಾಲಯ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾವಂತ ಕೇಳಿದ್ರೆ ಅದು
ಶಿಕ್ಷಣ ಸಚಿವಾಲಯ. ಶಿಕ್ಷಣ ಸಚಿವಾಲಯ. ಸಾತಿ ಅಂದ್ರೆ ಸ್ವಯಂ ಮೌಲ್ಯಮಾಪನ ಪರೀಕ್ಷೆ ಮತ್ತು ಪ್ರವೇಶ ಪರೀಕ್ಷೆಗಳಿಗೆ ಸಹಾಯ. ಇದಕ್ಕೆ ನಾವು ಸಾತಿ ಅಂತ ಕರಿತೀವಿ. ಇದನ್ನ ಯಾಕೆ ತಂದ್ರ ಅಂತ ಹೇಳಿದ್ರ ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಅನ್ನ ಸಚಿವಾಲಯ ಮತ್ತು IIT ಕಾನ್ಪುರ್ ಪ್ರಾರಂಭಿಸಿದೆ. ವೆರಿ ಇಂಪಾರ್ಟೆಂಟ್. ನಾವು ತಂದಿರ್ತಕ್ಕಂಥ 4 ಆಪ್ಷನ್ಸ್ ಇರ್ಬೋದು. ಆ 4 ಆಪ್ಷನ್ಸ್ನ ಬಿಟ್ಟು ಎಕ್ಸ್ಟ್ರಾ ಬ್ರಾಡ್ ಆಗಿರ್ತಕ್ಕಂಥ ನಾವೇನು ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದು ನಿಮ್ಗೆ ತುಂಬ ಸಹಾಯ ಆಗುತ್ತೆ. ಅದಾದ್ರೆ ಯಾವ್ಯಾವ ನೋಡ್ರಿ, ಅದು ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಅನ್ನ ಸಚಿವಾಲಯ ಮತ್ತು IIT ಕಾನ್ಪುರ್ ಏನ್ ಮಾಡುವ ಅಂತ ಕೇಳಿದ್ರ ಪ್ರಾರಂಭಿಸಿ. ಶಿಕ್ಷಣ ಸಚಿವಾಲಯ ಮತ್ತು IIT ಕಾನ್ಪುರ್ ಏನ್ ಮಾಡುವು, ಇದು ಮಾಡುವು. ಪರೀಕ್ಷೆಯ ತಯಾರಿಗಾಗಿ ಹೊಸದಾಗಿ ಪ್ರಾರಂಭಿಸುವ ಅಟ್ಲಾಂಟಿಕ್ ಸಾಗರ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾವ್ದು ಅಂತ ಕೇಳಿದ್ರೆ ಅದು ಅಟ್ಲಾಂಟಿಕ್ ಸಾಗರ. ಅಟ್ಲಾಂಟಿಕ್ ಸಾಗರ. ಸ್ಪೇನಿನ ಯಾವ ದೇಶ ಅಂದ್ರೆ ಸ್ಪೇನ್. ಇದು ಸ್ಪೇನಿನ ಕ್ಯಾನರಿ ದ್ವೀಪಗಳ ಬಳಿ ದೋಣಿ ಮಗುಚಿದ ನಂತರ ಅಂದ್ರೆ ದೋಣಿ ಮುಳುಗಿದ ನಂತರ 48 ನಾಪತ್ತೆಯಾದ ವಲಸಿಗರು. ಎಷ್ಟು ಜನ ವಲಸಿಗರು ನಾಪತ್ತೆಗರ ಅಂತ ಕೇಳಿದ್ರೆ 48 ಜನ ವಲಸಿಗರು ನಾಪತ್ತೆಗರ. ಅವ್ರನ್ನ ಹುಡುಕ್ಲಿಕ್ಕೆ ರಕ್ಷಣಾ ತಂಡಗಳು ಏನ್ ಮಾಡ್ತವೆ, ಇನ್ನು ಹುಡುಕ್ತಿದ್ದಾವೆ. ಕ್ಯಾನರಿ ದ್ವೀಪಗಳು ಅಟ್ಲಾಂಟಿಕ್. ಕ್ಯಾನರಿ ದ್ವೀಪಗಳು ಅಟ್ಲಾಂಟಿಕ್ ದ್ವೀಪಗಳ ಮಹಾಸಾಗರದ ದ್ವೀಪ ಸಮೂಹವಾಗಿದ್ದು ಸ್ಪೇನ್ ಮುಖ್ಯ ಭೂಭಾಗದಿಂದ ಸುಮಾರು 1300 ಕಿಲೋಮೀಟರ್ ದಕ್ಷಿಣಕ್ಕೆ ಮತ್ತು ಮ್ಯಾರ್ಕೋದಿಂದ ಪಶ್ಚಿಮಕ್ಕೆ 115 ಕಿಲೋಮೀಟರ್ ದೂರದಲ್ಲಿದೆ. ಅವು 2 ಸ್ಪ್ಯಾನಿಷ್ ಪ್ರಾಂತ್ಯಗಳನ್ನು ಒಳಗೊಂಡಿವೆ. ಯಾವ್ದು ಕೇಳಿದ್ರದು ಲಾಸ್ ಪಾಲ್ಮಾಸ್ ಮತ್ತು ಸಾಂಟಾ ಕ್ರೋಜ್ ಡಿ ಟೆನರಿಫ್ ಅಂತೇಳಿ. ಲಕ್ಷಾಂತರ ವರ್ಷಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದರಿಂದ ರೂಪುಗೊಂಡ ದ್ವೀಪಗಳನ್ನು ಶ್ರೀಮಂತ ಜ್ವಾಲಾಮುಖಿ ಮಣ್ಣನ್ನು ಹೊಂದಿವೆ. ಹವಾಮಾನವು ಉಷ್ಣವಲಯದ ಬೆಚ್ಚಗಿನ ತಾಪಮಾನ ಮತ್ತು ಸ್ವಲ್ಪ ಕಾಲೋಚಿತ ಬದಲಾವಣೆಯಿಂದಾಗಿ ಇರುತ್ತದೆ. ದ್ವೀಪ ಸಮೂಹವು ಜ್ವಾಲಾಮುಖಿ ಚಟುವಟಿಕೆ ಟೆಕ್ಟೋನಿಕ್ ಚಲನೆಗಳು ಅಥವಾ ಸೆಡಿಮೆಂಟರಿ ಶೇಖರಣೆಯಿಂದ ರೂಪುಗೊಂಡ ದ್ವೀಪಗಳ ಗುಂಪನ್ನ ಸೂಚಿಸುತ್ತದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಜಾಗತಿಕ ಹಸಿವು ಸೂಚ್ಯಾಂಕ GHI ಅಂತ ಕರಿತೀವಿ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತೇಳಿ 2023ರಲ್ಲಿ ಭಾರತವು ಯಾವ ಶ್ರೇಣಿಯನ್ನ ಹೊಂದಿದೆ? ಭಾರತವು ಯಾವ ಶ್ರೇಣಿ? 111. ಗ್ಲೋಬಲ್ ಹಂಗರ್ ಇಂಡೆಕ್ಸ್ GHI 2023ರಲ್ಲಿ ಭಾರತವು 125 ದೇಶಗಳಲ್ಲಿ 111ನೇ ಸ್ಥಾನದಲ್ಲಿದೆ. ಇದರ ಅರ್ಥ ಭಾರತನ ಇನ್ನೂ ಹಸಿವಿನಿಂದ ಇದೆ, ಹಸಿವು ಮುಕ್ತ ಭಾರತ ಅಲ್ಲ. 2015ರಿಂದ ಹಸಿವಿನ ವಿರುದ್ಧ ಹೋರಾಡುವಲ್ಲಿ ಆದರೆ ಪ್ರಗತಿ ಕುಂಠಿತವಾಗಿದೆ. ಅದರ ಪ್ರಗತಿ ಏನಾಗಿದೆ? ಕುಂಠಿತವಾಗಿದೆ, ಕಡಿಮೆ ಆಗಿದೆ, ಕಳಪೆ ಮಟ್ಟದಾಗಿದೆ ಅಂತ ಅರ್ಥ. 2023ರ ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ 28.7 ಅಂಕಗಳೊಂದಿಗೆ ಭಾರತವು ಒಂದು ಮಟ್ಟವನ್ನ ಹೊಂದಿದೆ. ಹಸಿವು ಗಂಭೀರ ಎಂದು ವರ್ಗೀಕರಿಸಲಾಗಿದೆ. ಯಾಕಂತ ಕೇಳಿದ್ರೆ 125 ರಾಷ್ಟ್ರಗಳಲ್ಲಿ 111 ಅಂದ್ರೆ ಇದು ಭಾರತ ಗಂಭೀರ ಹಸಿವಿನಿಂದ ಬಳಲುತ್ತಿದೆ ಅಂತ ಅರ್ಥ. ಅಫ್ಘಾನಿಸ್ತಾನ್, ಹೈಟಿ ಮತ್ತು 12 ಉಪ ಸಹಾರ್ನ ದೇಶಗಳು ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2023ರಲ್ಲಿ ಭಾರತಕ್ಕಿಂತ ಕೆಟ್ಟದಾಗಿವೆ. ಅಂದ್ರೆ ತುಂಬಾ ಅಲ್ಲಿನೂ ಬಡತನ ಇದೆ ಅಂತ ಅರ್ಥ. ಮುಂದಿನ ಪ್ರಶ್ನೆ. 2023ರಲ್ಲಿ ವೈದ್ಯಕೀಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕಟಾಲಿನ ಕರಿಕೋ ಮತ್ತು ಡ್ರೋ ವೈಸ್ಮೆನ್ಗೆ ಅವರ ಕೆಲಸಕ್ಕಾಗಿ ನೀಡಲಾಯಿತು. ಎ ಹೆಪಟೈಟಿಸ್ ಸಿ ವೈರಸ್, ಬಿ mRNA ಲಸಿಕೆಗಳು, ಸಿ ಮಾನವ ವಿಕಾಸ, ಡಿ ತಾಪಮಾನದ ಗ್ರಾಹಕಗಳು. ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಬಿ mRNA ಲಸಿಕೆಗಳು. ನ್ಯೂಕ್ಲಿಯೋಸೈಡ್ ಬೇಸ್ ಮಾರ್ಪಾಡುಗಳಲ್ಲಿನ ಅವರ ಅದ್ಭುತ ಕೆಲಸಕ್ಕಾಗಿ ಕ್ಯಾಟಲಿನ್ ಕೆರಿಕೋ ಮತ್ತು ಡ್ರೋ ವೈಸ್ಮೆನ್ ಅವರು ಶರೀರಶಾಸ್ತ್ರ ಅಥವಾ ವೈದ್ಯಕೀಯದಲ್ಲಿ 2023ರ ನೊಬೆಲ್ ಪ್ರಶಸ್ತಿಯೊಂದಿಗೆ ಏನ್ ಮಾಡುತ್ತೆ ಅಂದ್ರೆ ಅವ್ರನ್ನ ಗೌರವಿಸಲಾಗಿದೆ. ಅವರ ಸಂಶೋಧನೆಯು ಕೋವಿಡ್-19 ವಿರುದ್ಧ ಹೆಚ್ಚು ಯಶಸ್ವಿಯಾದ mRNA ಲಸಿಕೆಗಳ ರಚನೆಗೆ ದಾರಿ ಮಾಡಿಕೊಟ್ಟಿತು. ಭವಿಷ್ಯದಲ್ಲಿ ಚಿಕಿತ್ಸಕ ಪ್ರೋಟೀನ್ಗಳನ್ನ ತಲುಪಿಸಲು ಮತ್ತು ಕೆಲವು ಕ್ಯಾನ್ಸರ್ ಪ್ರಕಾರಗಳಿಗೆ ಚಿಕಿತ್ಸೆ ನೀಡಲು ತಂತ್ರಜ್ಞಾನವನ್ನ ಬಳಸಬಹುದು ಎಂಬುದನ್ನು ಅವ್ರು ಏನ್ ಮಾಡಿದ್ರು, ತಿಳಿಸಿಕೊಟ್ರು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚೆಗೆ ಸುದ್ದಿಯಲ್ಲಿ 3 ಡೋರಾಡಸ್
30 ಡೊರಾಡಸ್ ಬಿ ಅನ್ನು ವಿವರಿಸುತ್ತದೆ. ಎ ಒಂದು ಸೂಪರ್ನೋವಾ ಅವಶೇಷ, ಬಿ ಒಂದು ಬೃಹತ್ ಕಪ್ಪುಕುಳಿ, ಸಿ ಒಂದು ಬಾಹ್ಯಾಕಾಶ ವೀಕ್ಷಣಾಲಯ, ಡಿ ಭೂಮಿಯ ಗಾತ್ರದ ಬಹಿರ್ಗ್ರಹ ಅಂತೇಳಿ. ಈ ಪ್ರಶ್ನೆಗೆ ಸರಿರ್ತಕ್ಕಂಥ ಉತ್ತರ ಒಂದು ಸೂಪರ್ನೋವಾ ಅವಶೇಷ. ಡಸ್ ಬಿ ಯ ಸೆರೆ ಹಿಡಿಯಲಾಯಿತು. ಸೆರೆ ಹಿಡಿಯುವ ಚಿತ್ರವನ್ನ ಸೆರೆ ಹಿಡಿದಿದೆ. ಇದು ಕ್ಷೀರಪಥ ಉಪಗ್ರಹ ನಕ್ಷತ್ರ ಪುಂಜದ ದೊಡ್ಡ ಮೆಗಾಲಿನಿಕ್ ಕ್ಲೌಡ್ ನಲ್ಲಿ ನೆಲೆಗೊಂಡಿರ್ತಕ್ಕಂಥ ಒಂದು ಸೂಪರ್ನೋವಾ ಅವಶೇಷವಾಗಿದೆ. NGC 2060 ಎಂದು ಕರೆಯಲ್ಪಡುವ ಈ ಆಕಾಶ ವಿದ್ಯಮಾನವು 8 ರಿಂದ 10 ಮಿಲಿಯನ್ ವರ್ಷಗಳವರೆಗೆ ನಕ್ಷತ್ರಗಳು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಕ್ರಿಯಾತ್ಮಕ ನಕ್ಷತ್ರ ರೂಪಿಸುವ ಪ್ರದೇಶದ ಭಾಗವಾಗಿದೆ. ಭೂಮಿಯಿಂದ 1,60,000 ಬೆಳಕಿನ ವರ್ಷಗಳ ದೂರದಲ್ಲಿದೆ. 30 ಡೊರಾಡಸ್ ಬಿ ಕಪ್ಪು ಅನಿಲ ಮೋಡಗಳು, ಯುವ ನಕ್ಷತ್ರಗಳು, ಹೆಚ್ಚಿನ ಶಕ್ತಿಯ ಆಘಾತಗಳು ಮತ್ತು ಸೂಪರ್ ಡಿಟೆಡ್ ಅನಿಲವನ್ನ ಒಳಗೊಂಡ ಸಂಕೀರ್ಣ ಭೂದೃಶ್ಯವನ್ನ ಪ್ರಸ್ತುತಪಡಿಸುತ್ತದೆ. 30 ಡೊರಾಡಸ್ ಬಿ ನಂತಹ ಸೂಪರ್ನೋವಾ ನಕ್ಷತ್ರದ ಜೀವನದ ಸ್ಫೋಟಕ ಅಂತ್ಯವನ್ನು ಸೂಚಿಸುತ್ತದೆ. ಅದರ ಪ್ರಕಾಶವು ಹಠಾತ್ ಸ್ಫೋಟದಲ್ಲಿ ಲಕ್ಷಾಂತರ ಬಾರಿ ಹೆಚ್ಚಾಗುತ್ತದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖವಾಗಿರುವ ಟ್ರಾಟ್ರಾಜಿನ್ ಎಂದರೇನು ಅಂತ ಕೇಳಿದ್ದಾರೆ. ಕ್ಷುದ್ರಗ್ರಹ, ಆಹಾರ ಬಣ್ಣ, ನಿರ್ಣಾಯಕ ಖನಿಜ, 4ನೇದು TBಗಾಗಿ ಔಷಧಗಳು. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ಆಹಾರ ಬಣ್ಣ. ಟ್ರಾಟ್ರಾಜಿನ್ ಎಂಬ ಹಳದಿ ಬಣ್ಣದ ಆಹಾರವು ಜೀವಂತ ಇಲಿಗಳ ಚರ್ಮವನ್ನು ತಾತ್ಕಾಲಿಕವಾಗಿ ಪಾರದರ್ಶಕಗೊಳಿಸ್ತೈತಂತ ಎಂದು ಅಧ್ಯಯನ ತೋರಿಸ್ತೈತಿ. ಟ್ರಾಟ್ರಾಜಿನ್ ಒಂದು ಸಂಶ್ಲೇಷಿತ ಆಹಾರ ಬಣ್ಣವಾಗಿದೆ. ನಿಂಬೆ ಹಳದಿ ಬಣ್ಣ ಮತ್ತು ನೀರಿನಲ್ಲಿ ಕರಗುತ್ತದೆ. ಇದನ್ನ ಡೈರಿ ಉತ್ಪನ್ನಗಳು, ಪಾನೀಯಗಳು, ಸಿಹಿ ತಿಂಡಿಗಳು, ಮಿಠಾಯಿಗಳಲ್ಲಿ ಬಳಸಲಾಗುತ್ತದೆ. ಬಣ್ಣವು ನೀಲಿ ಬೆಳಕನ್ನ ಬಲವಾಗಿ ಹೀರಿಕೊಳ್ಳುತ್ತದೆ. ಬಲವಾಗಿ ಹೀರಿಕೊಳ್ಳುತ್ತದೆ. ನೀರಿನಲ್ಲಿ ಕರಗಿದಾಗ ಅದರ ಕಿತ್ತಳೆ ಕೆಂಪು ಬಣ್ಣವನ್ನ ಸೃಷ್ಟಿಸುತ್ತದೆ. ಸಾಮಾನ್ಯವಾಗಿ ಕೊಬ್ಬುಗಳು ಮತ್ತು ದ್ರವಗಳ ಕಾರಣದಿಂದಾಗಿ ಜೈವಿಕ ಅಂಗಾಂಶಗಳು ಬೆಳಕನ್ನ ಹರಡುತ್ತವೆ. ಅಂಗಾಂಶ ಘಟಕಗಳ ವಕ್ರೀಯಾಕಾರದ ಸೂಚ್ಯಂಕವನ್ನು ಹೊಂದಿಸುವ ಮೂಲಕ ಕೇಂದ್ರೀಕೃತ ಟ್ರಾಟ್ರಾಜಿನ್ ದ್ರಾವಣವು ಬೆಳಕಿನ ಪ್ರಸರಣವನ್ನು ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ. ಸುದ್ದಿಯಲ್ಲಿ ಕಾಣಿಸಿಕೊಂಡ ಟೌಪೋ ಜ್ವಾಲಾಮುಖಿ ಯಾವುದನ್ನು ಕೇಳಿರೋದು? ಟೌಪೋ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಅಂತ ಕೇಳಿದರೆ ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಇಂಡೋನೇಷಿಯಾ, ಜಪಾನ್. ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ನ್ಯೂಜಿಲ್ಯಾಂಡ್ ಅಂತೇಳಿ. ಸುಮಾರು 1800 ವರ್ಷಗಳ ಹಿಂದೆ ನ್ಯೂಜಿಲ್ಯಾಂಡ್ನ ಟೌಪೋ ಜ್ವಾಲಾಮುಖಿಯ ದೊಡ್ಡ ಸ್ಫೋಟವನ್ನು ಹೊಂದಿತ್ತು. ಅದು ಅಂಟಾರ್ಟಿಕಾಕ್ಕೆ ಗಾಜಿನ ತುಣುಕುಗಳನ್ನ ಮುಂದೂಡಿತ್ತು. ವಿಜ್ಞಾನಿಗಳು ಈಗ ಅಟ್ಲಾಂಟಿಕ್ ಮಂಜುಗಡ್ಡೆಯ ಕೆಳಗೆ 280 ಮೀಟರ್ ಆಳದಲ್ಲಿ ಸುಮಾರು 2000 ವರ್ಷಗಳ ಹಿಂದೆ ಸಮಾಧಿ ಮಾಡಿದ ಅಂತಹ 6 ಗಾಜಿನ ತುಣುಕುಗಳನ್ನು ಕಂಡು ಹಿಡಿದಿದ್ದಾರೆ. ಇದು ಜ್ವಾಲಾಮುಖಿ ಸ್ಫೋಟಕ ಸ್ಥಳದಿಂದ ಸರಿಸುಮಾರು 5000 ಕಿಲೋಮೀಟರ್ಗಳ ಪ್ರಯಾಣವನ್ನ ಸೂಚಿಸುತ್ತದೆ ಅಂತ ಹೇಳಿದ್ದಾರೆ. ಇದಿಷ್ಟು ಆಗಿತ್ತು ಇವತ್ತಿನ ಪ್ರಶ್ನೆಗಳು. ನಾವೇನ್ ಮಾಡಿದ್ವಿ ಅಂತ ಕೇಳಿದ್ರೆ ಪ್ರತಿದಿನ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಈಗೆಲ್ಲ ನೀವು ನೋಡಿದ್ರಿ, ಹಿಸ್ಟ್ರಿ ಕ್ವಶನ್ ಇದ್ದು, ಜಾಗ್ರಫಿ ಕ್ವಶನ್ ಇದ್ದು, ಕರೆಂಟ್ ಅಫೇರ್ಸ್ ಕ್ವಶನ್ ಇದ್ದು, ವಿಜ್ಞಾನ ಕ್ವಶನ್ ಇದ್ದು, ಎನ್ವೈರನ್ಮೆಂಟ್ ಸೈನ್ಸ್ ಇದ್ದು, ಎಲ್ಲಾ ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ನಾ ಇನ್ನೂ ಹೆಚ್ಚೆಚ್ಚುನ್ನ ಪ್ರಶ್ನೆಗಳನ್ನು ತಗೊಂಡ್ಬರ್ತೀನಿ. ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ರಿ. ನಾನು ಪ್ರತಿದಿನಂತೆ ಇನ್ನೂ ಹಲವಾರು ಪ್ರಶ್ನೆಗಳನ್ನ ತಗೊಂಡು ಬರ್ತೀನಿ. ಹಾಗಾಗಿ ಇವತ್ತಿನ ತರಗತಿಯನ್ನ ಮುಗಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದ.